ಹೆಲೋ, ಮೋನಿ ಪ್ರಿಯಾಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮಮ್ಮ ಮಾಡಿರುವಂತಹ ಮುಷ್ಟಿ ಗಡುಬು ಅಥವಾ ಉಂಡೆ ಗಡುಬು ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಮೆಲ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ರೆಸಿಪಿ. ಅವರು ಟೇಸ್ಟಿಯಾಗಿ ಮಾಡ್ತಾರೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನಾನು ನಿನ್ನೆ ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿನ ಒಣಗಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ತುಂಬ ದೊಡ್ಡದಾಗೂ ಅಲ್ಲ, ತುಂಬ ಚಿಕ್ಕದಾಗೂ ಅಲ್ಲ, ಮೀಡಿಯಮ್ ಆಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನೀವು ಹಿಟ್ಟು ತೊಳಸ್ದೆ ಹೇಗೆ ಅನ್ನದಲ್ಲೇ, ರಾತ್ರಿ ಉಳಿದ ಅನ್ನ ಇದ್ರೂ ಸಾಕು, ಅನ್ನದಲ್ಲೇ ಹೇಗೆ ಉಂಡೆಗಳನ್ನ ಮಾಡ್ತಾರೆ ಹಳ್ಳಿ ಸ್ಟೈಲಲ್ಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅನ್ನ ಹಾಕ್ಕೊಂಡಿದ್ದೀವಿ, ರಾತ್ರಿ ಉಳಿದಿದ್ದನ್ನ. ಅದಕ್ಕೆ ಒಡ್ಕೊಂಡಿರುವಂತಹ ಹಿಟ್ಟನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಮಿಲಿಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಲ್ಕೊಳ್ಬೇಕು. ನೋಡಿ, ಈ ರೀತಿ ಮಿಲ್ಕೊಳ್ಬೇಕು. ಅಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀವಿ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಮಿಲ್ಕೊಳ್ಬೇಕು. ರಾತ್ರಿ ಉಳ್ದ ಅನ್ನ ಆದರೆ ಸ್ವಲ್ಪ ಜಾಸ್ತಿ ಮಿಲಿಬೇಕು. ಅದೇ ಬಿಸಿ ಅನ್ನ ಆದರೆ ಅಷ್ಟು ಮಿಲಿಯೋದೇನು ಬೇಡ. ನೋಡಿ, ಈ ರೀತಿ ಉಂಡೆನ ಮಾಡಿ ಸ್ವಲ್ಪ ಉದ್ದಕ್ಕೆ ಮಾಡಿದರೆ ಆಯಿತು. ಇಷ್ಟೇ. ಈ ರೀತಿ ನೀಟಾಗಿ ಮಾಡ್ಕೊಳ್ಬೇಕು. ಈ ಕಡುಬು ಸೇಮ್ ಹಿಟ್ಟು ತೊಳಸಿ ಮಾಡಿದಂತಹ ಕಡುಬಿನ ಥರಾನೇ ಆಗತ್ತೆ. ನೋಡಿ, ರಾತ್ರಿ ಉಳಿದ ಅನ್ನದಿಂದನೂ ಸಹ ಉಂಡೆ ಗಡುಬನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಉಂಡೆನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಉಂಡೆ ಮಾಡಿ ಆದಮೇಲೆ ಇಡ್ಲಿ ಪಾತ್ರೆಗೆಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಬೇಯಿಸಿದರೆ ಸಾಕಾಗತ್ತೆ. ಬಿಸಿ ಬಿಸಿ ರುಚಿಯಾದಂತಹ ಉಂಡೆ ಗಡುಬು ಜೊತೆಗೆ ಚಟ್ನಿ ಏನೇ ಆದರೂ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ನ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.